ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ ಹೊಸತೊಡಕ್ಕೆ ದಿಸದ್ದು. ಸೊ ನಾನು ಬೆಳಗ್ಗೆನೇ ನನ್ನ ಮಗಳಿಗೆ ಅವಳಿಗಿನ್ನೇನು ನಾಷ್ಟ ಮಾಡೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಫ್ರೈಡ್ ರೈಸ್ ಮಾಡಿಕೊಟ್ಟಿದ್ದೆ. ತರಕಾರಿ, ಕ್ಯಾರೆಟ್ ಮತ್ತು ಬೀನ್ಸ್ ಇತ್ತು, ಹಾಗೆ ಈರುಳ್ಳಿ ಹೂವನ ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ ಅದನ್ನು ಹಾಕಿ ಮಾಡಿದ್ದೆ. ಸಿಂಪಲ್ಲಾಗಿ ಇಷ್ಟೇ ಮಾಡಿದ್ದಿತ್ತು ಅವಳಿಗೆ ಬಾಕ್ಸಿಗೆ ಬೆಳಗ್ಗೆ ತಿನ್ನೋದಕ್ಕೆ. ಹಾಗೆ ತಾನಿಂಗೆ ನಮಗೆಲ್ಲ ನಾಷ್ಟ ಏನು ಇರಲಿಲ್ಲ, ಡೈರೆಕ್ಟು ಊಟನೇ ಮಧ್ಯಾಹ್ನದ್ದು. ಸೊ ಏನೇನು ಸ್ಪೆಷಲ್ ಮಾಡಿದ್ವಿ ಇವತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ದಿನ ಯಾವ ರೀತಿ ಇತ್ತು ನಮ್ಮ ಮನೇಲಿ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ. ನಮ್ಮ ಮನೆಗೆ ಈಗಿನ ಏನು ಪ್ರಾಬ್ಲಮ್ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಎಲ್ಲ ಕಡೆ ಗ್ಯಾಸ್ದೇ ಪ್ರಾಬ್ಲಮ್ ಆಗಿರೋದು. ಸೊ ಗ್ಯಾಸ್ ಬುಕ್ ಆಗಬೇಕು ಅಂದರೆ 1 ತಿಂಗಳು ಕಾಯಲೇಬೇಕು ನಾವು. ಸೊ ಅದಕ್ಕೋಸ್ಕರ ಇವತ್ತು ಹೆಂಗಿದ್ರು ನಾವು ಜಾಸ್ತಿ ಗ್ಯಾಸ್ ಯೂಸ್ ಮಾಡ್ಕೊತೀವಿ ಅಂತ ಹೇಳಿ ನಮ್ಮ ಮಾವನವರು ಎಲ್ಲ ಸೌದೆನೆಲ್ಲ ಸೀಳಿ ಅವರನ್ನೇ ಒಲೆ ಉರಿಸ್ತಾಯಿದ್ರು. ಇನ್ನು ನಮ್ಮ ಮನೆಯವರು ಸಹ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮತ್ತೆ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ವಿ. ಸೊ ಇನ್ನೇನು ಕೆಲಸ ಇರುತ್ತೆ ಹಬ್ಬ ಅಂದಮೇಲೆ ಎಲ್ಲರೂ ಸೇರಿಕೊಂಡೇ ಮಾಡಬೇಕಲ್ವ. ಸೊ ಹಾಗಾಗಿ ಸ್ವಲ್ಪನೇ ಒಂದು 80% 90% ಕುಕ್ ಆಗಿತ್ತು. ಇನ್ನು 10% ಕುಕ್ ಆಗಬೇಕಾಗಿತ್ತು ಇದು ಚಿಕನ್ ಫ್ರೈ. ಅದಕ್ಕೋಸ್ಕರ ಗ್ಯಾಸ್ ಮೇಲೇ ಹಾಗೆ ಇಟ್ಟಿದ್ದೆ. ಸೊ ಎಷ್ಟೋ ಗ್ಯಾಸ್ ಉಳಿಯುತ್ತಲ್ವ ಈ ರೀತಿಯಾಗಿ ಮಾಡಿಕೊಂಡ್ರೆ, ಅದಕ್ಕೋಸ್ಕರ ಇವತ್ತು ಫುಲ್ಲು ಒಲೆಯಲ್ಲೇ ಗ್ಯಾಸ್ ಅಂತೂ ಯೂಸೇ ಮಾಡಿರಲಿಲ್ಲ, ಒಲೆನೇ ಯೂಸ್ ಮಾಡ್ಕೊಂಡು ಎಲ್ಲ ಅಡುಗೆನೂ ಮಾಡಿತ್ತು. ಇನ್ನು ಮುದ್ದೆಗೆ ಹೆಂಗೆ ಮಾಡ್ಕೊಂಡೆ ಅಂತಂದರೆ, ಬಿಸಿನೀರು ಕಾಯಿಸಿರ್ತಾರಲ್ಲ ಫಸ್ಟೇನೆ, ಈ ಸಾಂಬಾರಿಗೆಲ್ಲ ಬಿಸಿನೀರು ಹಾಕಬೇಕಲ್ಲ, ಅದರಲ್ಲೇ ಸ್ವಲ್ಪ ನೀರು ತೊಗೊಂಡು ಕುದಿ ಹಾಕಿದೆ ಅಷ್ಟೇ. ಮುದ್ದೆ ನಾನು ಇಲ್ಲಿ ಗ್ಯಾಸ್ ಮೇಲೇ ತಿರುವಿಕೊಂಡು ಅಲ್ಲೇ ಬೇಯಿಸ್ಕೊಂಡು ಮಾಡ್ಕೊತೀನಿ. ಇನ್ನು ನಮ್ಮ ಅತ್ತೆಯವರು ಸಾಂಬಾರು ಮಾಡೋದಾಗಿರ್ಬೋದು, ಅವರು ಆ ಕಡೆ ಅಲ್ಲಿ ಮಾಡ್ತಿದ್ರು, ದನಿನ ಮನೇಲಿ ಒಲೆ ಇಟ್ಕೊಂಡಿರೋದು. ಸೊ ಅಲ್ಲಿ ಮಾಡ್ತಾಯಿದ್ರು. ನಾನು ಇಲ್ಲಿ ಮುದ್ದೆ ಎಲ್ಲ ಮಾಡಿಟ್ಕೊಂಡ್ಬಿಟ್ಟೆ. ಬೆಳಗ್ಗೆಯಿಂದ ನಾಷ್ಟ ಏನು ಮಾಡಿರಲಿಲ್ವಲ್ಲ, ಒಂದೇ ಸತಿ ಊಟ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಆ್ಯಂಡ್ ನಾನ್ ವೆಜ್ಜಲ್ಲಿ ಮುದ್ದೆ ತಿನ್ನೋದ್ರೆ ಒಂದು ಮುದ್ದೆ ಎಕ್ಸ್ಟ್ರಾನೇ ತಿಂತೀವಿ ನಾವು. ತಿಳಿ ಸಾರಲ್ಲಿ ಚೆನ್ನಾಗಿರುತ್ತೆ ಅಲ್ವ, ಬಿಸಿ ಬಿಸಿ ಮುದ್ದೆ ತಿಂತಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಮುದ್ದೆ ಎಕ್ಸ್ಟ್ರಾನೇ ಮಾಡಿ ಇಟ್ಕೊಂಡಿದ್ದೆ. ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಂಡೆ, ತಣ್ಣಗಾಗುತ್ತೆ ಆಮೇಲೆ ಅಂತ ಹೇಳಿ. ಸೊ ಅದಕ್ಕೆ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡು ಇನ್ನು ನಾನು ಮುದ್ದೆ ಎಲ್ಲ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಸಾಂಬಾರು ರೆಡಿ ಮಾಡಿದರು. ಸಾಂಬಾರು ಸಹ ಆಗಿತ್ತು. ಅಂದರೆ ಈ ವರ್ಷವೇ ಅನಿಸುತ್ತೆ ಅಲ್ವಾ, ಹೋದ ವರ್ಷ ಎಲ್ಲ ಗುರುವಾರ ಏನೋ ಬಿದ್ದಿತ್ತು ಅನಿಸುತ್ತೆ ಹೊಸತೊಡಕು. ಈ ವರ್ಷನೇ ಒಂದು ದಿವಸ ಸಿಹಿ ಆದಮೇಲೆ ನೆಕ್ಸ್ಟ್ ದಿವಸನೇ ಖಾರ ಬಿದ್ದಿರೋದು. ಒಂದು ದಿವಸ ಗ್ಯಾಪ್ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅಲ್ವಾ. ಯಾಕಂದರೆ ಒಂದು ದಿವಸ ಒಬ್ಬಟ್ಟಂತೆ ಕಾಳುಗೊಜ್ಜು ಅದು ಇದು ತಿಂದಿರ್ತೀವಿ, ಮತ್ತು ತಿರ್ಗಾ ನೆಕ್ಸ್ಟ್ ಡೇ ನಾನ್ ವೆಜ್ಜು ಅನ್ನ ಜಾಸ್ತಿ ಆಗುತ್ತೆ. ಮತ್ತೆ ಯಾಕೆ ಕೇಳಿತ್ತು ಮತ್ತೆ ಕೇಳಲ್ಲ ನಡಿ ಒಳಗಡಿಕೆ. ಗಯ್ಯ 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 ಏನು ಭಾಷೆ ಅದು? ಏನು ತಿಂದಪ್ಪ ಇವತ್ತು? ಕೊಬ್ಬು ತಿಂದ? ಯಾರು ತಿನ್ಸತ್ತು? ನಾನೆಲ್ಲಿ ತಿನ್ನಿಸ್ದೆ? ನಮ್ಮ ಮನೇಲಿ ಹೊಸದೊಡಗು ದಿವಸ ಏನು ಸ್ಪೆಷಲ್ ಮಾಡಿದ್ವಿ ಅನ್ನೋದಾಗಿದ್ದರೆ, ಮುದ್ದೆ ಹಾಗೆಯೇ ರೈಸ್. ಮೇನ್ ಡಿಶ್ಶಿಗೆ ಬರ್ತೀನಿ, ಚಿಕನ್ ಫ್ರೈ ಮಾಡಿದ್ವಿ, ಹಾಗೆಯೇ ಮಟನ್ ಸಾಂಬಾರು ಇಷ್ಟು ಸಹ ಮಾಡಿದ್ವಿ. ಮಟನ್ನು ನಾವೇನು ಚೀಟಿ ಹಾಕಿರಲಿಲ್ಲ, ಇಲ್ಲೇ ಹೊರಗಡೆ ತಂದಿತ್ತು. ಇನ್ನೂ ಒಂದು ಐಟಮ್ ಬಾಕಿ ಇದೆ, ನಾನು ಆಮೇಲೆ ಹೇಳ್ತೀನಿ. ಸೊ ಇಷ್ಟನ್ನು ನಾವು ಅಡುಗೆನ ಮಾಡಿಕೊಂಡು ಊಟ ಮಾಡಿಬಿಟ್ವಿ ಫಸ್ಟು. ಸೊ ಬಾಕಿದನ್ನ ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೆಕ್ಸ್ಟ್ ಐಟಮ್ ಏನು ಅನ್ನೋದಾದರೆ ಇದೇ ಪೋರ್ಕ್ ತಂದಿದ್ವಿ. ಎಲ್ಲರೂ ತಿಂತಾರೆ ಅಂತ ಅಲ್ಲ, ನಮ್ಮ ಮನೇಲಿ ನಮ್ಮ ಅತ್ತೆ ಒಬ್ಬರು ತಿನ್ನಲ್ಲ ಅಷ್ಟೇನೆ, ಇನ್ನು ಮಿಕ್ಕವರೆಲ್ಲ ತಿಂತೀವಿ. ನಾನೇನು ತಿಂತಿರಲಿಲ್ಲ, ಮದುವೆ ಆದಮೇಲೆ ಅವಾಗವಾಗ ಅಪರೂಪಕ್ಕೆ ಒಂದು ಸತಿ ತಿಂತೀವಿ ಅಷ್ಟೇನೆ ಸ್ನೇಹಿತರೆ. ಸೊ ಎಲ್ಲರೂ ತಿನ್ನಲ್ಲ, ಯಾರ್ಯಾರು ತಿನ್ನಲ್ವೋ ದಯವಿಟ್ಟು ಸ್ಕಿಪ್ ಮಾಡ್ಕೊಂಬಿಡಿ, ಓಕೆನಾ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಸುಮ್ಮನೆ ಹಾಗೆ ತೋರಿಸ್ತೀನಿ. ಸೇಮ್ ಚಿಕನ್ ಫ್ರೈ ಹೇಗೆ ಮಾಡ್ಕೊತೀವೋ ಅದೇ ಥರನೇ ಸ್ನೇಹಿತರೆ, ಇನ್ನೇನು ಡಿಫ್ರೆಂಟಾಗಿ ಏನು ಮಾಡಿರಲಿಲ್ಲ ನಾನು. ಫಸ್ಟ್ ಅದನ್ನು ಪೋರ್ಕ್ನ ಕುಕ್ಕರಲ್ಲಿ ಹಾಕಿ 1-2 ಕೂಗಿಸ್ಕೊಂಬಿಟ್ಟೆ. ಸೊ ಬೇಗ ಆಗುತ್ತೆ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂಡು ಮಾಡಿದ್ರೆ. ಇನ್ನು ಟೊಮೆಟೊ, ಈರುಳ್ಳಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ. ಶುಂಠಿ, ಬೆಳ್ಳುಳ್ಳಿ, ಮತ್ತು ಇದು ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇಷ್ಟನ್ನು ಅದೆಲ್ಲ ಪೇಸ್ಟ್ ಮಾಡ್ಕೊಂಡು ಅದನ್ನು ಸಹ ಆ್ಯಡ್ ಮಾಡಿಕೊಂಡು 1-2 ಸ್ಪೂನ್ ಧನಿಯಾ ಪುಡಿ, ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಅಷ್ಟು ಫ್ರೈ ಮಾಡಿಕೊಂಡು ನಾವು ಅದೇನು ಕೂಗಿಸ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಅಷ್ಟೇನೆ, ಸಿಂಪಲ್ಲಾಗಿ ಬೇಗ ಆಗೋಗ್ಬಿಡುತ್ತೆ ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈ ಪೋರ್ಕ್ ಏನು ತಿಂತಾರೆ ಅಂದರೆ ಹೀಟಾಗಿದ್ದರೆ ತಂಪಾಗುತ್ತೆ ಅನ್ನೋದಕ್ಕೋಸ್ಕರ ತಿಂತಾರೆ. ಆ್ಯಂಡ್ ನಮ್ಮ ಮನೇಲಿ ಯಾವಾಗೂ ಮಾಡಲ್ಲ, 3 ತಿಂಗಳಿಗೋ ಇಲ್ಲ 6 ತಿಂಗಳಿಗೋ ಮಾಡೋದಷ್ಟೇನೆ.
ತುಂಬಾ ದಿವಸ ಆಗಿತ್ತು. ಸೊ ಇವತ್ತು ಮಾಡೋಣ ಅಂತ ಹೇಳಿ ತರಿಸಿದ್ರು. ಹಾಗೆಯೇ ನಾನೇ ಮಾಡಿದ್ದು ಇದನ್ನೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ. ಈಗೀಗ ಕಲ್ತ್ಕೊಂಡಿದ್ದೀನಿ. ನಮ್ಮ ಮನೆಯವರೂ ಮಾಡ್ತಾರೆ ಒಂದೊಂದು ಸತಿ. ಎಲ್ಲ ರೆಡಿ ಮಾಡಿಕೊಟ್ರೆ ಅವರೇ ಮಾಡ್ಕೊತಿದ್ರು. ಇವತ್ತು ಅವರೆಲ್ಲ ಹೊರಗಡೆ ಕೆಲಸದ ಮೇಲೆ ಹೋಗಿದ್ದಾರೆ, ಹಾಗಾಗಿ ನಾನೇ ಮಾಡಿದೆ. ಸೊ ಇನ್ನು ನೋಡಿ ಅದೆಲ್ಲ ಕೂಗಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ ಅಷ್ಟೇ. ಇದಕ್ಕೆ ನಾವು ನೀರಂತ ಆ್ಯಡ್ ಮಾಡಲ್ಲ, ಜಾಸ್ತಿ ನೀರೇನು ಆ್ಯಡ್ ಮಾಡೋದಿಲ್ಲ, ಇದರಲ್ಲೇ ನೀರು ಬಿಟ್ಕೊಳುತ್ತೆ. ಸೊ ಇನ್ನು ನೋಡಿ ಒಲೆ ಸಣ್ಣ ಉರಿಲೇನೆ ಅದು ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಸುಮ್ಮನೆ ಹಾಗೆ ಬಿಟ್ಟೆ. ಇನ್ನು ಮುಗೀತು ಅದನ್ನು ಫ್ರೈ ಮಾಡಿ ಇಟ್ಟಿವಿ ಅಷ್ಟೇ. ನಾವೇನು ತಿನ್ನಲಿಲ್ಲ. ಮಧ್ಯಾಹ್ನ ಆಗಲೇ ಊಟ ಎಲ್ಲ ಆಗಿತ್ತಲ್ಲ, ಇನ್ನು ಸಂಜೆಗೆ ಅದು ಅಂತ ಹೇಳಿ ಮಾಡಿ ಇಟ್ಬಿಟ್ಟಿದ್ದೆ. ಬರಬೇಕಾ ನಮಗೆ ಈಗಾಗಲೇ ಏನು ಬೇಕು ಅನ್ನೋದು ಕೇಳಂಗೆ ಆಗೋಗ್ಬಿಟ್ಟೈತಲ್ಲಪ್ಪ, ಅಲ್ಲಪ್ಪ? ಪಾಚಿ ಮಾಡಿಯಪ್ಪ ನೀವಿನ್ನ. ಯಾಕಮ್ಮ? ಎಲ್ಲ ಮೆಹಂದಿ ತೋರಿಸಿ ನಮ್ಮ ಬಂಗಾರಿದ್ದು ಹೆಂಗೈತೆ ಎಲ್ಲ ಆಗಲೇ? ಹಾಳಾಯ್ತಾ ಎಲ್ಲ? ಹೌದಾ? ಇಲ್ಲ ತೋರಿಸು, ಕೈ ತೋರಿಸು ಹೋಗಲಿ ನೀಟಾಗಿ. ನಗಳೆಲ್ಲ ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಂಗೆ? ನೀನು ನೋಡಿ ಬಂತೆ, ನಿಂಗೆ ಇಷ್ಟ ಆಯ್ತಾ? ಇನ್ನು ಎಲ್ಲರದ್ದು ಊಟ ಆಯಿತು. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದೆ. ನಮ್ಮ ತಾನಿ ಅಷ್ಟರಲ್ಲಾಗಲೇ ಮಲಗಿ ಎದ್ಬಿಟ್ಟಿದ್ಲು. ಒಂದು ಗಳಿಗೆ ಮನಿಕೊಳಕ್ಕೆ ಬಿಡ್ತಾನೆ ಇರಲಿಲ್ಲ. ಇನ್ನೇನು ಮಲಗಿ ಎದ್ಬಿಟ್ಟಿದ್ಲು ಅಷ್ಟೇ. ಅವಳದು ಕೆಲಸ ಮುಗೀತು. ಇನ್ನು ರಾತ್ರಿ ತನಕ ಏನಾದರೂ ಆಟ ಆಡ್ತಾನೆ ಇರ್ತಾಳೆ ಅಷ್ಟೇನೆ. ಸೊ ಅವಳನ್ನ ಆಟ ಆಡಿಸ್ಕೊಂಡಿದ್ದೇನೆ. ಇನ್ನೇನು ಕೆಲಸ ಇರಲಿಲ್ವಲ್ಲ, ಎಲ್ಲ ಮುಗ್ದಿತ್ತಲ್ಲ ಅಂದ್ಬಿಟ್ಟು ಅವಳ ಜೊತೆ ಮಾತಾಡ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ. ನಮ್ಮ ತಾನ್ಯ ಇಷ್ಟು ಆ್ಯಕ್ಟಿವ್ ಆಗಿದ್ದಾಳಲ್ಲ ಅಂತ ಖುಷಿ ಪಡಬೇಕೋ, ಇಲ್ಲ ಒಂದು ಸ್ವಲ್ಪ ಹೊತ್ತಾದರೂ ಸೈಲೆಂಟಾಗಿ ಕೂತ್ಕೊಳ್ಳಲ್ವಲ್ಲ ಅಂತ ದುಃಖ ಪಡಬೇಕೋ, ಒಂದು ಗೊತ್ತಾಗ್ತಿಲ್ಲ ನನಗೆ. ಒಂದು ಗಳಿಗೆ ಎಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಲ್ಲ ಅಟ್ಲೀಸ್ಟು. ಅಯ್ಯೋ ಆಟಾಡೋಕ್ಕೆ ಏನಾದರೂ ಆಟ ಸಾಮಾನು ಕೊಟ್ಟರು ಅಷ್ಟೇನೆ ಒಂದು ಸ್ವಲ್ಪ ಹೊತ್ತು ಆಡ್ತಾಳೆ ಅಷ್ಟೇನೆ. ಅದಾದಮೇಲೆ ನೆಕ್ಸ್ಟ್ ಏನಾದರೂ ಹುಡುಕ್ತಾ ಇರ್ತಾಳೆ. ಹಿಂಗಾಗೋಗ್ಬಿಟ್ಟಿದೆ ನನ್ನ ಬಂಗಾರದ ಕತೆ. ದೊಡ್ಡೋಳಂತೂ ಇಷ್ಟಾಗಿ ಅನಿಸಿರ್ಲಿಲ್ಲಪ್ಪ ನನಗೆ. ಅವಳು ಆರಾಮಾಗಿ ಏನಾದರೂ ಅಟ್ಲೀಸ್ಟ್ ಟಿ ವಿನ ನೋಡೋಳು. ಇವಳು ಅದೂ ನೋಡಲ್ಲ. ಏನು ಮಾಡ್ತೈತೆ ನೋಡ್ರಿ ಮಗ. ಏನು ಕೆಲಸ ಮಾಡೋಕ್ಕೆ ಹೋಗಿದ್ದೆ? ಸ್ನಾನ ಮಾಡಾದ್ಮೇಲೆ ಮನೆ ಕಂಡೆ ತಾನೆ, ಇನ್ನೆಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ದೆ? ಸುಳ್ಳು ಹೇಳ್ತೀಯಾ? ಚಚ್ಚಿ ಮಾಡಬೇಕಾ? ಹೆಂಗೆ ಹಾಕೋಣದದು? ಹಾಕಮಗ್ನಿ ನೀನು ಅದು ಹಾಕೋ ತಲೆಗೆ. ತಲೆಗೆ ಹಾಕೋಣ ಕೊಟ್ಟಿರೋದು, ಕಾಲಿಗಲ್ಲ. ಬೇಡವಾದ ನಿಂಗೆ? ಎಲ್ಲಿಗತ್ತಿಸ್ಬೇಕು? ಅಲ್ಲಿ ಹತ್ತಕ್ಕೆ ಬೀಳ್ತೀಯಾ? ಅಯ್ಯಪ್ಪ ಯಪ್ಪ, ಏನು ಮಗನಪ್ಪ ಇದು? ಹಾಂ, ದಿವಾನ್ ಮೇಲಿಂದನೇ ಜಂಪ್ ಹೊಡಿತೀಯಾ? ಇದ್ರ ಮೇಲೆ ಹತ್ತಕ್ಕೆ ಬೀಳ್ತೀಯೋ? ಪಾಚಿ ಮಾಡ್ಕೊಳಪ್ಪ. ಇಲ್ಲ ನಿನ್ನ ಜಾಗ ಎಲ್ಲೈತೆ? ತಾನಿಂತ ಪಾಚಿ ಮಾಡೋದು ಎಲ್ಲಿ? ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್. ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಇನ್ನು ಅವಳನ್ನ ಮಲಗಲಿಲ್ಲ. ಅವಳ ಕಡೆಗೂ ಮಲಗಲೇ ಇಲ್ಲ. ಸಂಜೆ ತನಕ ಅವಳು ನೋಡ್ಕೊಂಡಿದ್ದೆ ಆಯಿತು. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.